ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಒಂದೆರಡು ಗಂಟನ್ನು ಹಾಕ್ಕೋಬೋದು ಅಥವಾ ಗಂಟು ಹಾಕಿರೋ ಥ್ರೆಡ್ನೇ ತೊಗೊಂಡು ಲಾಕ್ ಮಾಡ್ಕೋಬೋದು. ಇವಾಗ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ನ ತೊಗೊಂಡು ಒಂದು ಲಾಕ್, ಮತ್ತು ಇದ್ರ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ, 1 ಮತ್ತು ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ, 2 ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ, 3 3 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ನೀವು ಕುಚ್ಚಬೇಕು ಅಂದರೆ 3 ಅಥವಾ 4 ಚೈನ್ಸ್ನ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ನಾನಿಲ್ಲಿ ಈ ಡಿಸೈನ್ಗೆ ಕುಚ್ಚು ಹಾಕ್ತಾ ಇಲ್ಲ, ಹಾಗಾಗಿ 3 ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. 3 ಸಿಂಗಲ್ ಕ್ರೋಶೆ ಆದಮೇಲೆ ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಯೂಸ್ ಮಾಡೋ ಬೀಡ್ಗಿನ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಈ ರೀತಿ ಸ್ವಲ್ಪ ದೊಡ್ಡ ಬೀಡ್ಸ್, ರೌಂಡ್ ಬೀಡ್ಸ್ನ ತೊಗೊಂಡು ಈ ಡಿಸೈನ್ನ ಹಾಕ್ಬೋದು. ಇವಾಗ ಥ್ರೆಡ್ನ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬೀಡನ್ನ ತೊಗೊಂಡು ಥ್ರೆಡ್ಗೆ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಈ ಒಂದು ಸಿಂಗಲ್ ಕ್ರೋಶ ಪಕ್ಕನೇ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಬರಬೇಕು. ಓಕೆ, ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ, ಸ್ಯಾರಿನ ಉಲ್ಟಾ ಮಾಡ್ಕೊಳ್ಳಿ. ಇವಾಗ 3 ಚೈನ್ಸ್ ತೊಗೋಬೇಕು. 1 2 3 ಚೈನ್ಸ್ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡ್ವಲ್ಲ, ಬೀಡ್ ಆದ ನಂತರ ಮಧ್ಯೆ ಲಾಕ್ ಇದೆ ನೋಡಿ, ಅಲ್ಲಿಗೆ ಈ ಬೀಡ್ ಆದ ನಂತರ ಲಾಕ್ ಇದೆ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್ಸ್ 1 2 3 ಚೈನ್ಸ್ ತೊಗೊಂಡು ನೆಕ್ಸ್ಟ್ ಈ ಬೀಡ್ ಆದಮೇಲೆ ಈ ಲಾಕ್ ಇದೆ ನೋಡಿ, ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ, 3 ಚೈನ್ಸ್ ತೊಗೊಂಡು ಫಸ್ಟ್ ಬೀಡ್ ಪಕ್ಕ ಇಲ್ಲಿ ಲಾಕ್ ಕಾಣಿಸುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ. ಇವಾಗ ಬಟ್ಟೆನ ಸೀದಾ ಮಾಡ್ಕೋಬೇಕು. ಇವಾಗ ಫಸ್ಟು 2 ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಮೇಲ್ಗಡೆ ಇರೋ ಈ ಒಂದು 3 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಇವಾಗ 3 ಚೈನ್ಸ್ ತೊಗೊಳ್ಳಿ. 1 2 3 ಚೈನ್ಸ್ ತೊಗೊಂಡು 2 ಚೈನ್ ಮತ್ತು ಕಂಬದ ಮಧ್ಯ ಗ್ಯಾಪ್ ಇರುತ್ತೆ ನೋಡ್ಕೊಳ್ಳಿ, ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ, ಒಂದು ಲಾಕ್ ಥರ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಪೀಕೋಟ್ಸ್ ಆಗುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 3 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆದಮೇಲೆ 3 ಚೈನ್ಸ್ 1 2 3 ಚೈನ್ಸ್ ತೊಗೊಂಡು ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್, ಈ 2 ಥ್ರೆಡನ್ನು ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಳ್ಳಿ. ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 1 2 3 ಚೈನ್ಸ್ ತೊಗೊಂಡು ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು
ಲಾಕ್ ಮಾಡ್ಕೊಳ್ಳಿ. 3 ಕಂಬ ಆಯಿತು. ಎರಡನೇ ಬೀಡ್ಗೆ 3 ಚೈನ್ಸ್ ಇತ್ತು. ಆ ಒಂದು 3 ಚೈನ್ಗೆ 3 ಕಂಬಗಳು ವಿತ್ ಪೀಕೋಟ್ಸ್ನ ತೊಗೊಂಡಿದ್ದೀನಿ. ಇವಾಗ ಥರ್ಡ್ ಬೀಡ್ಗೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಮೇಲ್ಗಡೆ ಇರೋ 3 ಚೈನ್ಸ್ ಗ್ಯಾಪಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಒಂದು ಕಂಬ 1 2 3 ಚೈನ್ಸ್, ಹಾಗೆಯೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಮತ್ತೆ ಒಂದು ಕಂಬ ಸೇಮ್ ಪ್ಲೇಸಲ್ಲೇ ಒಂದು ಕಂಬ 3 ಚೈನ್ಸ್ ತೊಗೊಳ್ಳಿ. 1 2 3 ಚೈನ್ಸ್ ತೊಗೊಂಡು ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಒಂದು ಕಂಬ 1 2 3 ಚೈನ್ಸ್, ಕಂಬಕ್ಕೆ ಒಂದು ಪಿಕೋಟ್. 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ಈ 3 ಚೈನ್ಸ್ಗೆ 3 ಕಂಬ, ಈ 3 ಚೈನ್ಸ್ಗೂ ಕೂಡ 3 ಕಂಬ ಆಗಿದೆ. ಟೋಟಲ್ ಆಗಿ ಇಲ್ಲಿ 2 ಚೈನ್ಸ್ ಆದಮೇಲೆ 6 ಕಂಬಗಳು ವಿತ್ ಪಿಕೋಟ್ಸ್ ಬಂದಿದೆ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ಡಿಸೈನ್ಗೆ ನೀವು ಒಂದು 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಅಥವಾ ನಿಮಗೆ ಕುಚ್ಚು ಬೇಕು ಅಂದರೆ 3 ಅಥವಾ 4 ಚೈನ್ನ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು ಇದ್ರ ಪಕ್ಕನೇ ನಾನು ಸಿಂಗಲ್ ಕ್ರೋಶನ ತೊಗೊಳ್ತಾ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. 1 2 3 4 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಈ ಡಿಸೈನ್ ಆದಮೇಲೆ 3 ಸಿಂಗಲ್ ಕ್ರೋಶೆ, ಟೋಟಲಾಗಿ 4 ಬಂದಿರುತ್ತೆ. ಇವಾಗ ಥ್ರೆಡ್ನ ತೆಗೆದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಸೇಮ್ ಇದೇ ಥರ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. 3 ಬೀಡನ್ನ ತೊಗೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್, ಮತ್ತೆ ಒಂದು ಬೀಡ್ ಲಾಕ್. ಇವಾಗ ಈ ಒಂದು ಸಿಂಗಲ್ ಕ್ರೋಶ ಈ ಒಂದು ಸಿಂಗಲ್ ಕ್ರೋಶ ಪಕ್ಕನೇ ನೀವು ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಈ ರೀತಿ ಬರುತ್ತೆ. ಇವಾಗ ಬಟ್ಟೆನ ಉಲ್ಟಾ ಮಾಡಿಕೊಂಡು ಚೈನ್ ತಗೊಳ್ಳಿ. 1 2 3 ಚೈನ್ಸ್. ಇವಾಗ ಈ ಲಾಕ್ ಇದೆ ನೋಡಿ, ಈ ಬೀಡ್ ಆದಮೇಲೆ ಲಾಕ್ ಇದೆ ಅಲ್ವಾ, ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್ಸ್ 1 2 3. ನೆಕ್ಸ್ಟ್ ಬೀಡ್ ಆದಮೇಲೆ ಈ ಒಂದು ಸಿಂಗಲ್ ಕ್ರೋಶೆ ಇದೆ ನೋಡಿ, ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಒಂದು ಸಿಂಗಲ್ ಕ್ರೋಶೆ, ಬಟ್ಟೆನ ಸೀದಾ ಮಾಡಿಕೊಂಡು 2 ಚೈನ್ಸ್, ಕಂಬ ತಗೋಬೇಕು. 3 ಚೈನ್ ಗ್ಯಾಪಲ್ಲಿ ಕಂಬ, 3 ಚೈನ್ಸ್, ಕಂಬಕ್ಕೆ ಪಿಕೋಟ್ಸ್. ಈ ಒಂದು ಕಂಬಕ್ಕೆ ಪಿಕೋಟ್ಸ್ನ ತಗೋಬೇಕು. ಈ ಒಂದು 3 ಚೈನ್ ಗ್ಯಾಪಲ್ಲಿ 3 ಕಂಬ ವಿತ್ ಪಿಕೋಟ್ಸ್ ಬರುತ್ತೆ. ಇಲ್ಲಿ 3, ಇಲ್ಲಿ 3, ಟೋಟಲ್ 6 ಕಂಬಗಳು ಮತ್ತು ಪಿಕೋಟ್ಸ್ ಬರುತ್ತೆ. ಇದೇ ಥರ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಸಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 3-4 ಸಿಂಗಲ್ ಕ್ರೋಶನ ಕಂಟಿನ್ಯೂ ಆಗಿ ತೊಗೋಬೋದು. 2 3 4
4 ಸಿಂಗಲ್ ಕ್ರೋಶೆ ಆದಮೇಲೆ 1 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಡಿಸೈನ್ ಕಂಪ್ಲೀಟ್ ಆಗಿದೆ, ಈ ರೀತಿ ಬಂದಿದೆ, ನೀವು ನೋಡ್ಬೋದು. ಈ ಡಿಸೈನ್ಗೆ ನೀವು 450 500ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ಗೆ ಕುಚ್ಚು ಬೇಕು ಅಂದರೆ ನೀವು ಇಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ 4 ಅಥವಾ 5 ಚೈನ್ ಹಾಕ್ಕೋಬೋದು. ಇದು ರಿಕ್ವೆಸ್ಟೆಡ್ ಡಿಸೈನಲ್ಲಿ ಈ ರೀತಿ ಮಧ್ಯ ಕುಚ್ಚಾಗಲಿ ಏನೂ ಇರಲಿಲ್ಲ, ಸೇಮ್ ಇದೇ ರೀತಿನೇ ಇತ್ತು. ಹಾಗಾಗಿ ಇದೇ ರೀತಿಯೇ ನಾನು ಡಿಸೈನ್ ಹಾಕಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಇದೇ ಥರ ಬೇರೆ ಡಿಸೈನ್ನ ಕಲಿಬೇಕು ಅನಿಸಿದರೆ ಆ ಒಂದು ಡಿಸೈನ್ನ ಫೋಟೋನ ನೀವು ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ID ಇದೆ, ಹೋಗಿ ಸರ್ಚ್ ಮಾಡಿ ನನಗೆ ಫೋಟೋ ಶೇರ್ ಮಾಡಿದರೆ ನಾನು ಆ ಡಿಸೈನ್ನ ನಿಮಗೆ ಹೇಳ್ಕೊಡ್ತೀನಿ. ಇದೇ ಥರ ಇನ್ನಷ್ಟು ಡಿಸೈನ್ ಕಲಿಬೇಕು ಅನಿಸಿದರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹೇಗೆ ಅನ್ನಿಸ್ತು, ಡಿಸೈನ್ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.